Hello dear students, welcome back to chemistry classes. Today we have to know properties and measurements of matter. ಒಂದು ಮ್ಯಾಟರ್ನ ಸ್ವಭಾವಗಳು ಮತ್ತು ಅಳತೆ ಮಾನಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಪ್ರಾಪರ್ಟೀಸ್ನಲ್ಲಿ ಎರಡು ವಿಧಗಳು. ಪ್ರಾಪರ್ಟೀಸ್ನಲ್ಲಿ ಎಷ್ಟು ವಿಧಗಳು? ಎರಡು ವಿಧಗಳಿವೆ. ಪ್ರಾಪರ್ಟೀಸ್ನಲ್ಲಿ ಎರಡು ವಿಧಗಳಿವೆ. ಯಾವುವು? ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಭೌತಿಕ ಸ್ವಭಾವಗಳು. ಫಿಸಿಕಲ್ ಪ್ರಾಪರ್ಟೀಸ್, ಭೌತಿಕ ಸ್ವಭಾವಗಳು. ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಸ್ವಭಾವಗಳು ಅಂತ ಕರಿತೀವಿ ನಾವು. ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಸ್ವಭಾವಗಳು ಅಂತ ಕರಿತೀವಿ. ಹಾಗಾದರೆ ಯಾವ ಪ್ರಾಪರ್ಟೀಸ್ಗಳಿಗೆ ನಾವು ಭೌತಿಕ ಸ್ವಭಾವಗಳು ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ? ಭಾಳ ಸಿಂಪಲ್ ಇದೆ. ನಾನು ಒಂದು ದ್ರವ್ಯ ಅಂತ ಅಂದ್ಕೊಂಡ್ರೆ ನಂದು ಪ್ರಾಪರ್ಟೀಸ್ ಏನಿದೆ ಅಂದರೆ 165 ಸೆಂಟಿಮೀಟರ್ ಏನಿದೆ ಎತ್ತರ ಇದೆ. ಈ ದ್ರವ್ಯ ಏನಾಗಿದೆ? 165 ಸೆಂಟಿಮೀಟರ್ ಎತ್ತರವಿದೆ. 60 ಕೆ ಜಿ ತೂಕವನ್ನು ಹೊಂದಿದೆ. ಬ್ಲ್ಯಾಕ್ ಕಲರನ್ನು ಹೊಂದಿದೆ. ಹೀಗೇನು ಈ ಪ್ರಾಪರ್ಟೀಸ್ದ, ಈ ದ್ರವ್ಯದ, ದಿಸ್ ಮ್ಯಾಟರ್ ಹ್ಯಾವಿಂಗ್ ದಿಸ್ ಮಚ್ ಆಫ್ ಪ್ರಾಪರ್ಟೀಸ್. ಓಕೆ, ಹಾಗೆ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ. ಟೇಕ್ ದ ಎಕ್ಸಾಂಪಲ್ ಆಫ್ ಡಸ್ಟರ್. ಇದರ ಭೌತಿಕ ಸ್ವಭಾವಗಳು, ಇದನ್ನು ನೋಡಿದಾಗ ನಮಗೆ ಏನನ್ನು ಅಬ್ಸರ್ವ್ ಆಗುತ್ತೆ? ಕಲರ್ ಅಬ್ಸರ್ವ್ ಆಗುತ್ತೆ. ಅದನ್ನು ಕೈಯಲ್ಲಿ ಇಟ್ಕೊಂಡಾಗ ಅದರ ತೂಕದ ಪರಿಜ್ಞಾನ ನಮಗೆ ಬರುತ್ತೆ. ಹೌದಾ? ಹೀಗೆ ಏನು ಒಂದು ವಸ್ತುವನ್ನು ಬಾಹ್ಯವಾಗಿ ಅಬ್ಸರ್ವ್ ಮಾಡಿ ಮೀಸರ್ ಮಾಡೋದು ಹೇಗೆ? ಅದರಲ್ಲಿ ಏನೂ ಚೇಂಜಸ್ಸನ್ನು ಮಾಡುವಂಗಿಲ್ಲ. ಅದರಲ್ಲಿ ಯಾವುದೇ ತೆರನಾದ ಚೇಂಜಸ್ಸನ್ನು ಮಾಡದೇನೆ ಅದನ್ನು ಮೀಸರ್ ಮಾಡ್ತಾ ಇದ್ರೆ ಅಂಥ ಪ್ರಾಪರ್ಟೀಸನ್ನು ಏನಂತ ಕರೀತಾರೆ? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಹಾಗಾದರೆ ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ? ಓಕೆ, ವಾಕ್ಯವನ್ನು ತೆಗೆದುಕೊಳ್ಳೋಣ. ಈಗ ನನ್ನ ಜೊತೆಗೇನೆ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರಾಪರ್ಟೀಸ್ which can be measured and observed. Measured and observed. Properties which can be measured and observed without changing composition of the substances. Composition of the substances without changing the composition of the substances is called ವಾಕ್ಯ ಏನನ್ನು ಸೂಚಿಸುತ್ತೆ? ಈ ಪ್ರಾಪರ್ಟೀಸನ್ನು ಮೀಸರ್ ಮಾಡೋದು ಹೇಗೆ? ಅಬ್ಸರ್ವ್ ಮಾಡ್ತಾ ಹೇಗೆ? ವಿತೌಟ್ ಚೇಂಜಿಂಗ್ ದಿ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್. ಒಂದು ದ್ರವ್ಯ ಅಂತ ಅಂದ್ಕೊಂಡ್ರೆ ನನ್ನಲ್ಲಿರುವಂಥ ಯಾವುದೇ ಚೇಂಜಸ್ಸನ್ನು ಮಾಡದೇನೆ ನನ್ನನ್ನು ಮೀಸರ್ ಮಾಡಿದ್ರೆ, ಅಬ್ಸರ್ವ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟೀಸ್. ಹಾಗಾದರೆ ಫಿಸಿಕಲ್ ಪ್ರಾಪರ್ಟೀಸ್ಗಳು ಯಾವ್ಯಾವಿದೆ ನನ್ನ ಹತ್ರ? ವೇಟ್, ತೂಕ ಇದೆ. ವೇಟ್, ಹೈಟ್, ಹಾಗೆ ಕಲರ್ ಲೈಕ್ ದಿಸ್. ಇನ್ನು ಕೆಲವು ದ್ರವ್ಯದ ಟೇಸ್ಟ್ ನೋಡ್ಬೋದು. ಟೇಸ್ಟ್ ಲೈಕ್ ದಿಸ್. ಸ್ಮೆಲ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟೀಸ್. ದೀಸ್ ಆರ್ ಆಲ್ ವಾಟ್? ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್. ಯಾವುದೇ ಒಂದು ದ್ರವ್ಯವನ್ನು ವೀಕ್ಷಿಸಿ ಮತ್ತು ಅದನ್ನು ಅಳತೆ ಮಾಡಲಾಗಿ ಅದರಲ್ಲಿ ಯಾವುದೇ ತೆರನಾದ ಚೇಂಜಸ್ಸನ್ನು ತರದೆ
ಅಳತೆ ಮಾಡಿದರೆ ಅಂಥ ಪ್ರಾಪರ್ಟೀಸನ್ನು ನಾವು ಎಂತ ಕರಿತೀವಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹಾಗಾದರೆ ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಸ್ವಭಾವಗಳು ಅಂದರೆ ಯಾವುವು, ಯಾವುದಕ್ಕೆ ನಾವು ರಾಸಾಯನಿಕ ಸ್ವಭಾವಗಳು ಅಂತ ಕರಿತೀವಿ. ರಾಸಾಯನಿಕ ಸ್ವಭಾವಗಳಂದರೆ ಸೇಮ್ ಥಿಂಗ್ಸ್, ಅದೇ ವಾಕ್ಯವನ್ನು ನಾವು ಇಲ್ಲಿ ಉಚ್ಚರಿಸ್ತೀವಿ. ಏನಂದರೆ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ಆ್ಯಂಡ್ measured and observed with changing the composition of the substances is called chemical properties. What it is? Properties which can be measured, alate, measured and observed, measured and observed with changing the composition of what? Composition of the substance, ಯಾವ ದ್ರವ್ಯದಲ್ಲಿ ಅದರ ಕಾಂಪೋಸಿಷನನ್ನು ಚೇಂಜ್ ಮಾಡ್ತಾ ನಾವೇನು ಮಾಡ್ಬೋದು, ಅದನ್ನು ಅಬ್ಸರ್ವ್ ಮತ್ತು ಮೆಜರ್ ಮಾಡ್ತಿದ್ರೆ ಅಂಥ ಪ್ರಾಪರ್ಟೀಸನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹಾಗಾದರೆ ಯಾವುದೋ ಒಂದು ವಸ್ತುವನ್ನ ನಿಮಗೆ ಕೊಡ್ತಾ ಇದ್ದೀನಿ. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಮೇಕ್ ದ ಸ್ಮೆಲ್. It is having very pungent smell. We cannot get that smell. We cannot inhale that gas, HCl gas. ಹಾಗಾದರೆ ಏನು ಮಾಡಬೇಕು, ಈಗ ಆ ಸ್ಮೆಲ್ಲನ್ನು ನಮಗೆ ತಡೆದುಕೊಳ್ಳೋಕೆ ಆಗಲ್ಲ. ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಮೆಲ್ಲನ್ನು ನಮಗೆ ತಡೆದುಕೊಳ್ಳೋಕ್ಕಾಗಲ್ಲ. ಹಾಗಾದರೆ ಅದರ ಸ್ಮೆಲ್ಲನ್ನು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಯಾವ ಥರ ಪ್ರಾಪರ್ಟೀಸನ್ನು ನಾವು ಮೆಜರ್ ಮಾಡ್ಬೋದು? ಏನು ಮಾಡ್ಬೋದು ಅಂದರೆ, ಇದು ಆಸಿಡಿಕ್ ಇದೆಯೋ ಬೇಸಿಕ್ ಇದೆಯೋ ಅಂತ ನಮಗೆ ಗೊತ್ತಿಲ್ಲ. ಏನು ಮಾಡಬೇಕು, ಇದನ್ನು ಬೇಸ್ ಜೊತೆ ರಿಯಾಕ್ಟ್ ಮಾಡಲು ಬಿಡಬೇಕು. ಯಾವಾಗ ನಾವು ಬೇಸ್ ಲೈಕ್ NaOH, ಇಟ್ಸ್ ಅ ಬೇಸ್ ಜೊತೆ ಯಾವಾಗ ನಾವು ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ ಆವಾಗ ಏನಾಗುತ್ತೆ, ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ನಾವು ಬೇಸ್ ಜೊತೆ ನೀವು ಆಲ್ರೆಡಿ 10th ಕ್ಲಾಸ್ನಲ್ಲಿ ಕಲ್ತಿರ್ತೀರಾ. ಆಸಿಡ್ ರಿಯಾಕ್ಟ್ ವಿತ್ ಬೇಸ್ ಇಟ್ ಗಿವ್ಸ್ ಅ ಸಾಲ್ಟ್ ಅಂತ. ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮಿಶ್ರಣ ಹೊಂದುತ್ತವೆ ಆವಾಗ ಏನು ಲವಣಗಳು ಉಂಟಾಗುತ್ತವೆ ಅಂತ ಕನ್ನಡ ಮೀಡಿಯಂನಲ್ಲಿ ಕಲ್ತಿರ್ತೀರಿ. ಅದೇ ತರನಾಗಿ ಇಲ್ಲಿ ಏನು, ವೆನ್ ಆಸಿಡ್ is react with base it gives a salt, then we call HCl is a acid. ಅವಾಗ ನಾವು ಏನಂತ ಹೇಳ್ತೀವಿ, HCl ಒಂದು ಆಸಿಡ್ ಅಂತ ಹೇಳಲಾಗುತ್ತೆ. ಹಾಗಾದರೆ ಯಾವಾಗ ನಾವು ಬೇಸನ್ನು ತಗೊಂಡು ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಒಂದು ಸಾಲ್ಟ್ ಬರುತ್ತೆ. ಹಾಗಾದರೆ NaOH ಏನಂತ ಹೇಳ್ತೀವಿ ನಾವು ಇಲ್ಲಿ, ಬೇಸ್ ಅಂತ ಹೇಳ್ತೀವಿ. ಹೇಗೆ ಹೇಳ್ತಾ ಇದ್ದೀವಿ, ಚೇಂಜಿಂಗ್ ದೇರ್ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್. ಈ ವಸ್ತುವಿನ ಕಾಂಪೋಸಿಷನನ್ನು ಚೇಂಜ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ನಾವೇನು ಮಾಡ್ತಾ ಇದ್ದೀವಿ, ಕೆಮಿಕಲ್ ಪ್ರಾಪರ್ಟೀಸನ್ನು ಹೇಳ್ತಾ ಇದ್ದೀವಿ. ಹಾಗಾದರೆ ಏನು ಕೆಮಿಕಲ್ ಪ್ರಾಪರ್ಟೀಸ್ಗಳು ಯಾವ್ಯಾವು? ಆಸಿಡಿಟಿ ಅನ್ನೋದೇನು, ಇದು ಕೆಮಿಕಲ್ ಪ್ರಾಪರ್ಟೀಸ್. ಬೇಸಿಸಿಟಿ ಇದು ಸಹ ಏನು, ಕೆಮಿಕಲ್ ಪ್ರಾಪರ್ಟೀಸ್. ಹೀಗೆ ಕೆಮಿಕಲ್ ಪ್ರಾಪರ್ಟೀಸ್ ನಮಗೆ ಗೊತ್ತಾಗುತ್ತೆ. ಗಾಟ್ ಇಟ್? ಓಕೆ ವಿದ್ಯಾರ್ಥಿಗಳೇ, ಈಗ ನಾವು ಮೆಜರ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೆಜರ್ಮೆಂಟ್ಸ್ ಅಂದರೆ ಅಳತೆಯ ಮಾನಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಹಾಗಾದರೆ ನಾವು ಅಳತೆಯ ಮಾನಗಳನ್ನ ನೋಡಬೇಕಾದ್ರೆ ಈಗ ಮನೆಯಲ್ಲಿ ಏನು ಹೇಳ್ತೀವಿ, ಮೆಜರ್ಮೆಂಟ್ಸ್ ನಮಗೆ ಅಳತೆಯ ಮಾನಗಳು ಗೊತ್ತಿರದೇ ಇದ್ದಿದ್ರೆ ಏನಾಗ್ತಿತ್ತು ಅಂದರೆ, ಒಂದು ಹಾಲು ತಗೊಂಬ ಅಂದರೆ ಏನು ಗೊತ್ತಾಗುತ್ತೆ, ನಮಗೇನು ಗೊತ್ತಾಗಲ್ಲ. 1 ಲೀಟರು, 1 kg, ಏನು 1 ಟ್ಯಾಂಕು ಎಷ್ಟಂತ ಗೊತ್ತಾಗಲ್ಲ. ಹಾಗೆಯೇ 10 ಎಣ್ಣೆಯನ್ನು ತುಂಬ, ಇದು ಗೊತ್ತಾಗಲ್ಲ ನಮಗೆ, ಎಷ್ಟು ಅಂತ ಗೊತ್ತಾಗಲ್ಲ. ಸರಿಯಾದ ಅಳತೆ ಇಲ್ಲ. 10 ಲೀಟರು, 10 ಪ್ಯಾಕೆಟು, 10 ಟ್ಯಾಂಕು ಏನಂತ ಗೊತ್ತೇ ಆಗಲ್ಲ. ಹಾಗಾದರೆ ನಮಗೆ ಮೆಜರ್ಮೆಂಟ್ ಸರಿಯಾದ ಅಳತೆ ಮಾನಗಳಿದ್ದರೆ ನಮ್ಮ ಜೀವನ ಭಾಳ ಸೊಗಸಾಗಿರುತ್ತೆ. ನಮಗೆ ಅಳತೆ ಮಾನಗಳ ಬಗ್ಗೆ ಪರಿಕಲ್ಪನೆ ಇರದೇ ಇದ್ದರೆ ನಾವು ಗೊಂದಲಮಯವಾಗಿರ್ತಿದ್ದೀವಿ. ಹಾಗಾದರೆ
ಮೆಜರ್ಮೆಂಟ್ಸ್ಗಳು ಬಹಳ ಮುಖ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೇನು ಬೇಕು, ಮೆಜರ್ಮೆಂಟ್ಸ್ ಬೇಕಾದರೆ ಮೊದಲಿಗೆ ನಾವು ಏನು ಮಾಡಬೇಕು, ಅದು ಪಾಕೆಟ್ ಅದರ ಯೂನಿಟ್ಸನ್ನು ನಾವು ತಿಳ್ಕೋಬೇಕಾಗತ್ತೆ. ಆದರೆ ಮೊದಲನೇದಾಗಿ ನಾವು ಈ ಮೆಜರ್ಮೆಂಟ್ಸನ್ನು ಎರಡು ವಿಧದಲ್ಲಿ ಕಲಿತಿದ್ದೀವಿ. ಒಂದು ಇಂಗ್ಲಿಷ್ ಸಿಸ್ಟಮ್, ಒಂದು ಇಂಗ್ಲಿಷ್ ಸಿಸ್ಟಮ್, ಒಂದು ಇಂಗ್ಲಿಷ್ ಸಿಸ್ಟಮ್. ಓಕೆ ವಿದ್ಯಾರ್ಥಿಗಳೇ, ಮೆಜರ್ಮೆಂಟ್ಸ್ನಲ್ಲಿ ಎರಡು ವಿಧಗಳಾಗಿ ನಾವು ಕಲಿತಾ ಇದ್ದೀವಿ. ಒಂದು ಇಂಗ್ಲಿಷ್ ಸಿಸ್ಟಮ್, ಇನ್ನೊಂದು ಮೆಟ್ರಿಕ್ ಸಿಸ್ಟಮ್. ಮೆಟ್ರಿಕ್ ಸಿಸ್ಟಮ್ ನಾವು ಹೆಚ್ಚಾಗಿ ಮೆಟ್ರಿಕ್ ಸಿಸ್ಟಮನ್ನು ಸ್ಟಡಿ ಮಾಡ್ತೀವಿ. ಯಾಕಂದರೆ ಇಂಗ್ಲಿಷ್ ಸಿಸ್ಟಮ್ನಲ್ಲಿ ಯಾವುದೇ ತೆರನಾದ ಡೆಸಿಮಲ್ಸ್ಗಳು ಬರದೇ ಇದ್ದ ಕಾರಣ ನಾವೇನು ಮಾಡ್ತೀವಿ, ಫ್ರಾನ್ಸ್ದವರು ಇಂಟ್ರೊಡ್ಯೂಸ್ ಮಾಡಿದಂಥ ಈ ಮೆಟ್ರಿಕ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಡೆಸಿಮಲ್ಸ್ಗಳ ಸಹಾಯ ಇದೆ. 1.5, 1.5, 6.2 ಲೈಕ್ ದಿಸ್ ಡೆಸಿಮಲ್ಸ್ಗಳ ಸಹಾಯದಿಂದ ನಾವು ಏನು ಮಾಡ್ತೀವಿ, ಮೆಜರ್ಮೆಂಟ್ಸನ್ನು ಮಾಡ್ತೀವಿ. ಹಾಗಾದರೆ ಬಹಳ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಮೆಟ್ರಿಕ್ ಸಿಸ್ಟಮ್ನಲ್ಲಿ ಸಿಗುತ್ತೆ. ಓಕೆ, ಹೀಗೆ ಮೆಜರ್ಮೆಂಟ್ಸ್ಗಳು ವಿವಿಧ ದೇಶಗಳಲ್ಲಿ ಅವರದೇ ಆದಂಥ ಮೆಜರ್ಮೆಂಟ್ಸ್ಗಳು ಇದ್ದವು. ಹಾಗಾಗಿ ಜನ ಗೊಂದಲಕ್ಕೆ ಈಡಾದರು. ಈ ಗೊಂದಲವನ್ನು ಅವಾಯ್ಡ್ ಮಾಡಲು ಏನು ಮಾಡಲಾಯಿತು, ಇಂಟರ್ನ್ಯಾಷನಲ್ ಸಿಸ್ಟಮ್ SI ಯೂನಿಟ್ಸನ್ನು ತರಲಾಯಿತು. SI ಸಿಸ್ಟಮನ್ನು ಏನು ಮಾಡಲಾಯಿತು, ಪರಿಚಯಿಸಲಾಯಿತು. ಈ SI ಸಿಸ್ಟಮನ್ನು ಪ್ರಪಂಚದ ಎಲ್ಲ ಜನರು ಬಳಕೆಯನ್ನು ಮಾಡ್ತಾರೆ. ಓಕೆ, ಹಾಗಾದರೆ SI ಸಿಸ್ಟಮ್ ಅಂದರೆ ಏನು? SI ಸಿಸ್ಟಮ್ ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಹಾಗಾದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂದರೆ ನಾವು ಇಲ್ಲಿ ಏನು ಮಾಡ್ಬೋದಿತ್ತು, ನಂಬರ್ ಆ್ಯಂಡ್ ಯೂನಿಟ್ಸ್ ಎರಡನ್ನೂ ಬಳಸಬೇಕು. ನಮಗೆ ಈ ಯೂನಿಟ್ಸ್ ಇರದೇ ಇದ್ದರೆ ಬಹಳ ಗೊಂದಲ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ, ಏನು 10 ಏನು ಮಾಡಿ ಎಣ್ಣೆನ ತೆಗೆದುಕೊಂಬರಿ, ಒಂದು 20 ಹಾಲನ್ನು ತೆಗೆದುಕೊಂಬನ್ನಿ, ಒಂದು 8 ಪಾಲಕ್ ತರಕಾರಿನ ತೆಗೆದುಕೊಂಬನ್ನಿ. ಏನು ಇದು 8, 10 ಪಾಕೆಟ, 10 kg ಏನು ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಬರೀ ನಂಬರ್ ಅಷ್ಟೇ ಇತ್ತು. ಯೂನಿಟ್ಸ್ ಇರದೇ ಇದ್ದರೆ ಬಹಳ ಗೊಂದಲ ಆಗ್ತಿತ್ತು. ಹಾಗಾಗಿ ಯೂನಿಟ್ಸನ್ನು ಬರಿತೀವಿ, kg, ಗ್ರಾಮ್, ಲೈಕ್ ದಿಸ್. 10 bundles. These are all what? Units. Like units. ಈ ಯೂನಿಟ್ಸನ್ನು ಗೊತ್ತಾದರೆ ಮಾತ್ರ ನಮಗೆ ಕೊಟ್ಟಂಥ ಮಾಹಿತಿ ಸರಿಯಾಗಿರುತ್ತೆ ಅಂತ ಅರ್ಥ. ಓಕೆ, ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇನ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ we are having 7 quantities. First one is length. Length has a symbol L, and it has a SI unit, meter. It has SI unit, meter. That is equal in small unit. Then second one is mass. It has a symbol M. Then its SI unit is kilogram. It is represented in a symbol kg. Then third one is time. It is represented in small letter T. Then it has a SI unit of second. Symbol is yes. Fourth one is electric current.
electric current, it is represented by I, symbol I, then amperes, the sign it is ampere, that is A. Then fifth one is temperature, symbol T, capital T, and is represented SI unit Kelvin, that is K. Then sixth one is amount of substance, amount of substance, it is having N, amount of substance, N is having the SI unit mole, that is seventh one, electric intensity, seventh one, luminous intensity, it is represented by IV, and it having a SI unit candela, it is having symbol C. These are what? International system of units. Length having symbol L, SI unit of length is meter, mass, SI unit of mass is kilogram, time, SI unit of time is second, electric current, SI unit of electric current is ampere, temperature, SI unit of temperature is Kelvin, amount of substance, SI unit of amount of substance is mole, and luminous intensity is having a SI unit candela. These are the international system of units. In your annual, this type of question will ask. What is the SI unit of length? What is the SI unit of mass? What is the SI unit of time? Like this, questions may be asked in your annual examination. Prefixes used in the SI unit. Okay, how prefixes are used in the SI unit means 10 kg, kilogram like that. Prefixes are used in the SI unit. Before take 10 to the power minus 1, 10 to the power minus 1, it is called deci. 10 to the power minus 2, it is centi. 10 to the power minus 3, milli, isn't it? 10 to the power minus 6, micro. 10 to the power minus 9, nano. 10 to the power minus 12, pico. 10 to the power minus 15, femto. 10 to the power minus 18, atto. 10 to the power minus 21, zetto. 10 to the power minus 24 is called yocto. These are what? Negative signs. Similarly, 10 to the power 1 is called deca. 10 to the power 1 is deca. 10 to the power 2. 10 to the power 2 is hecta. 10 to the power 3 kilo. 10 to the power 6 mega. 10 to the power minus 10 to the power 9 giga. 10 to the power 12
10 to the power 12. Tera, 10 to the power 15. Theta, 10 to the power 18. Hexa, 10 to the power 21. Zeta, 10 to the power 24. 10 to the power 24 iota. Like this, prefixes are used in front of the SI unit, like meter, kilometer, meter, kilometer. See, meter, kilometer, like that. Meter, centimeter, millimeter, micrometer, nanometer, picometer, femtometer, like that. Prefixes are used in front of the SI unit. These are the prefixes. These are called what? Prefixes. These are helps in while solving the problems.